ಇದು ಕೇವಲ ಒಂದು ಸಂಸ್ಥೆಯ ಕಥೆಯಲ್ಲ. ಇದು ಸಹಕಾರದ ಶಕ್ತಿಯಿಂದ ಒಂದು ರಾಜ್ಯದ ಹಾಲು ಕ್ಷೇತ್ರವೇ ಬದಲಾಗಿದ ಕಥೆ. ಒಂದು ಕಾಲದಲ್ಲಿ ಕರ್ನಾಟಕದ ಹಳ್ಳಿಗಳಲ್ಲಿ ಹಾಲು ಉತ್ಪಾದನೆ ಇದ್ದರೂ ರೈತರಿಗೆ ನ್ಯಾಯವಾದ ಬೆಲೆ ಸಿಗುತ್ತಿರಲಿಲ್ಲ. ಮಧ್ಯವರ್ತಿಗಳ ಅವಲಂಬನೆ ಹಾಲು ಕ್ಷೇತ್ರದ ದೊಡ್ಡ ಸವಾಲಾಗಿತ್ತು. 1955ರಲ್ಲಿ ಕೊಡಗು ಜಿಲ್ಲೆಯ ಕುಡಿಗೆಯಲ್ಲಿ ಮೊದಲ ಹಾಲು ಸಹಕಾರ ಸಂಘ ಆರಂಭವಾಯಿತು. ಇದೇ ಸಹಕಾರದ ಪಯಣದ ಆರಂಭ. 1974ರಲ್ಲಿ ವಿಶ್ವ ಬ್ಯಾಂಕ್ ಸಹಕಾರದೊಂದಿಗೆ ಹಾಲು ಅಭಿವೃದ್ಧಿ ಯೋಜನೆ ಜಾರಿಗೊಳಿಸಲು ಕರ್ನಾಟಕ ಡೇರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನೆಯಾಯಿತು. 1984ರಲ್ಲಿ ಇದಕ್ಕೆ ದಿ ಕರ್ನಾಟಕ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಫೆಡರೇಷನ್ ಲಿಮಿಟೆಡ್ ಎಂಬ ಹೆಸರು ಬಂತು. ಹಳ್ಳಿಯಲ್ಲಿ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬೆಳೆಯುತ್ತಾ ಹೋದವು. ಇಂದು ಕರ್ನಾಟಕದ ಬಹುತೇಕ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಜಾಲ ಕಾರ್ಯನಿರ್ವಹಿಸುತ್ತಿದೆ. ರೈತರಿಂದ ಸಂಗ್ರಹಿಸಿದ ಹಾಲು ಸಂಸ್ಕರಣೆಯ ನಂತರ ನಂದಿನಿ ಎಂಬ ಹೆಸರಿನಲ್ಲಿ ಹಾಲು, ಮೊಸರು, ತುಪ್ಪವಾಗಿ ಮನೆಮನೆಗೂ ತಲುಪಿತು. ಸಣ್ಣ ಆರಂಭದಿಂದ ಇಂದು ನಂದಿನಿ ಐಸ್ ಕ್ರೀಂ, ಸಿಹಿ ತಿಂಡಿಗಳು, ಕೆಫೆ ಚೇನ್ಗಳವರೆಗೆ ವಿಸ್ತರಿಸಿದೆ. ಕೆಎಂಎಫ್ ಇಂದು ಭಾರತದಲ್ಲಿನ 2ನೇ ಅತಿದೊಡ್ಡ ಹಾಲು ಸಹಕಾರ ಸಂಸ್ಥೆ. ಇದು ಹಾಲಿನ ಕಥೆಯಲ್ಲ, ಇದು ಸಹಕಾರ, ವಿಶ್ವಾಸ ಮತ್ತು ಕರ್ನಾಟಕದ ಹೆಮ್ಮೆ.